ಬೇರೆ ಕ್ಷೇತ್ರಕ್ಕೆ ಏನಾದ್ರು ಎಂಟ್ರಿ ಕೊಡುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ ಮುಂದಿನ ದಿನಗಳಲ್ಲಿ? ಮೇ ಬಿ ನಾಟ್. ಅಂಡ್ ನನಗೇನು ಅಂದ್ರೆ ನಂಗೆ ಹೀಲಿಂಗ್ ಮಾಡೋದ್ ಕಲ್ತಾಗಿಂದ ನಂಗೆ ತುಂಬಾ ಇಷ್ಟ ಹೀಲ್ ಮಾಡೋದು. ಬಟ್ ನನಗೇನಾಗ್ಬಿಡತ್ತೆ ಅಂದ್ರೆ ನನ್ ಜಾಸ್ತಿ ಕಾನ್ಶಿಯಸ್ ಆಗುತ್ತೆ. ಅಂದ್ರೆ ಇವಾಗ ನನ್ನ ಹತ್ರ ಬಂದು ಹೀಲ್ ಮಾಡಿಸ್ಕೊಂಡವ್ರಿಗೆ ನಾನು ಯಾರು ಅಂತ ಗೊತ್ತಿದ್ರೆ ಅವ್ರು ನಾನು ಹೇಳೋದಕ್ಕೆಲ್ಲ ಸೈ ಅಂತಾರೆ, ಎಲ್ಲ ನನಗೆ ವಾದ ಮಾಡ್ಬೋದು ಅನ್ನೋದು ಬರುತ್ತೆ. ನನ್ನ ಪರ್ಸನಲಿ ಅವ್ರು ಗುರ್ತಿಡಿಬಾರ್ದು, ಹಂಗ್ ಹೀಲಿಂಗ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಸೊ ನಾನು ಅನ್ಕೊಂಡಿರ್ತೀನಿ ಅಂತ ಹೇಗೆ ಎಕ್ಸಿಕ್ಯೂಟ್ ಮಾಡ್ಲಿ ಅಂತ. ಬಿಕಾಸ್ ಐ ಆಲ್ಸೋ ವಾಂಟ್ ಟು ಹೀಲ್ ಪೀಪಲ್. ಅಟ್ ದ ಸೇಮ್ ಟೈಮ್ ಅವರು ನನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹೀಲಿಂಗ್ ನ ಒಪ್ಕೊಂಬಾರ್ದು. ನಿಜವಾಗ್ಲೂ ಅದು ಎಫೆಕ್ಟ್ ಆಗ್ಬೇಕು ಅವ್ರಿಗೆ ಅನ್ನೋದು ನನಗಿದೆ. ಸೊ ಇದನ್ನ ಯೋಚನೆ ಮಾಡ್ಕೊಂಡು ಮಾಡ್ಬೇಕಂತ ಇದೀನಿ. ಇನ್ನೊಂದು ಸಿನಿಮಾಸ್ ಇನ್ನೂ ಎಷ್ಟು ಸೈನ್ ಮಾಡ್ಬೇಕಂತ ಇದೀನಿ. ಇಲ್ಲಿ ತನಕ ನಾನು ತುಂಬಾ ಪಿಕ್ಕಿ ಆಗಿದೆ. ಬಟ್ ನಂಗೆ ಇವಾಗ ಅರ್ಥ ಆಯ್ತು, ಇಲ್ಲ ಆಯ್ತಿತ್ತು ಮಾಡ್ಕೊಂಡಿದ್ರೆ ಇನ್ನು ತುಂಬಾ ಡಿಲೇ ಆಗ್ಬಿಡತ್ತೆ ಅಂತ ನಾನು ಒಪ್ಕೊಂತಾ ಬರ್ತಿದ್ದೀನಿ ಇವಾಗ ಕತೆಗಳನ್ನ. ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ತುಂಬಾ ರೇರ್ ಆಗಿ ವರ್ಕ್ ಆಗ್ತಿದಾವೆ, ಅದನ್ನು ನೋಡ್ಕೊಂಡು ಒಪ್ಕೊಳ್ಬೇಕಾಗ್ತದೆ. ಆ ಕಡೆಯಿಂದ ಫ್ಯಾನ್ಸ್ ಕೂಡ ತುಂಬಾ ಡಿಸಪಾಯಿಂಟ್ ಆಗ್ತಿದ್ದಾರೆ ಸಿನಿಮಾ ಬರ್ದೇ ಇರೋದ್ರಿಂದ. ಸೊ ಅದು ಒಂದ್ ಕಾರಣ ನಾನು ಇವಾಗೆಲ್ಲ ಸಿನಿಮಾ ಒಪ್ಕೊಳಕ್ಕೆ ಶುರು ಮಾಡಿದೀನಿ. ರೀಸೆಂಟ್ ಆಗಿ ಯಾವ ಕನ್ನಡ ಸಿನಿಮಾವನ್ನ ನೋಡಿದ್ರಿ? ಸೂ ಫ್ರಮ್ ಸೋ ನೋಡಿದೆ ಅಂಡ್ ಕಾಂತಾರ ನೋಡಿದೆ. ಇಟ್ಸ್ ಚೆನ್ನಾಗಿತ್ತು. ಇಟ್ಸ್ ಲೈಕ್ ದ್ಯಾಟ್. ಅಂದ್ರೆ ಜನ ಎಲ್ಲ ನೋಡ್ತಿದಾರಂತ ಅಲ್ಲ, ಆ ಒಂದ್ ವೈಬ್ ಬರುತ್ತೆ ಒಂದ್ ಸಿನಿಮಾದಿಂದ, ಇದೊಂದ್ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಇಂಥ ಸಿನಿಮಾಗಳು ಬಂದ್ರೆ ಏನಾಗುತ್ತೆ ಗೊತ್ತಾ, ಈ ಎರಡೂ ಸಿನಿಮಾಗಳು ಏನ್ ಮಾಡಿದಾವೆ ಹೇಳಿ, ನಮ್ಮ ಪದ್ಧತಿ ನಮ್ಮ ಕಲ್ಚರ್ನ ಎತ್ತಿ ತೋರ್ಸಿದೆ. ಅದು ಸಿನಿಮಾ ಯಾಕೆ ಮಾಡ್ತಿಲ್ಲ ಅನ್ನೋದು ನಾನು ಕೇಳ್ತಾ ಇರೋದು. ನಾವು ಪ್ರತಿ ಸತಿ ಯಾವ್ದಾದ್ರು ಸಿನಿಮಾ ನೋಡ್ಬೇಕಿದ್ರೆ ನಮ್ನ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಿಲ್ಲ ಮೋಸ್ಟ್ ಆಫ್ ದ ಸಿನಿಮಾ. ಎಲ್ಲಿ ಮಾಡ್ತಿದ್ದೀರಾ ಇದು, ಯಾವ ಶೈಲಿ ಇದು, ಏನೋ ತೋರಿಸ್ತಿಲ್ಲ. ನಮ್ ಕರ್ನಾಟಕದಲ್ಲಿ ಎಷ್ಟು ಶೈಲಿಗಳಿದಾವೆ, ಯಾವ್ದು ತೋರಿಸ್ಬೋದು, ಒಂದ್ ಯಾವ್ದೋ ತಗೊಂತಿಲ್ಲ, ಯಾವ್ದೋ ವೆಸ್ಟರ್ನ್ ಕಲ್ಚರ್ಗೆ ಹೋಗ್ಬಿಡ್ತಾರೆ ಸಡನ್ ಆಗಿ. ಸೊ ಇಟ್ಸ್ ನೆಸೆಸರಿ ದಟ್ ಒಬ್ಬ ಡೈರೆಕ್ಟರ್ಸ್ ಓ ಮೈ ಗಾಡ್, ನಂಗೆ ಅಪ್ರೋಚ್ ಮಾಡೋ ಕೆಲವು ಡೈರೆಕ್ಟರ್ಸ್ ಅಂದ್ರೆ ದಿಸ್ ಆರ್ ದ ಮೂವೀಸ್ ಐ ವಾಚ್, ಬಟ್ ಕೆಲವು ಡೈರೆಕ್ಟರ್ಸ್ ಐ ವಾಚ್ ಐ ಆಮ್ ಅಪ್ರೋಚ್. ಇವ್ರದ್ದು ಕೆಲವು ಸತಿ ಅಪ್ರೋಚ್ ಹೆಂಗಿರುತ್ತೆ, ಮ್ಯಾಮ್ ನೀವೇ ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಮ್ಯಾಮ್. ಅಂದ್ರೆ ನೀವಲ್ದೆ ನಮಗೆ ಈ ಪ್ರಾಜೆಕ್ಟ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಕಟ್ ಮಾಡಿದ್ರೆ ನಾನು ಇಷ್ಟು ರೆಮ್ಯುನರೇಷನ್ ಕೇಳ್ತೀನಿ ಆಯ್ತಾ. ಈ ರೆಮ್ಯುನರೇಷನ್ ಕೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಬೇರೆಯವ್ರ ಜೊತೆ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅವರು ಆಯ್ತಾ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂದ್ರೆ ಕಮ್ಯುನಿಕೇಶನ್ ಇಲ್ಲ ಒಂದ್ ಡೈರೆಕ್ಟರ್ಗೆ. ಆ ಒಂದು ನನಗೆ ಇದೇ ನಟಿ ಬೇಕು, ಇದೇ ನಟ ಬೇಕು, ಈ ಒಂದ್ ಪಾತ್ರಕ್ಕೆ ಇವರೇ ಸೆಲೆಕ್ಟ್ ಆಗ್ತಾರೆ, ಕಮರ್ಷಿಯಲ್ಸ್ ಮಾತಾಡ್ಕೊಳ್ಳೋಣ, ಹೆಂಗಾದ್ರೂ ನಾ ಅವ್ರನ್ನ ಒಪ್ಸ್ತೀನಿ. ಈ ಒಂದು ನಂಗೆ ನಾನು ರೀಸೆಂಟ್ ಆಗಿ ಸೈನ್ ಮಾಡಿರೋಂಥ ಮೂವಿ ನನ್ನ ಪ್ರೊಡ್ಯೂಸರ್ ಹಾಗೆ ನನ್ನ ಒಪ್ಸಿರೋದು. ಹೆಂಗಾದ್ರೂ ಒಪ್ಸ್ತೀನಿ ಅವ್ರನ್ನ, ಹಂಗ ಒಪ್ಸಿದ್ದಾರೆ. ನಂಗೆ ಆ ಎಫರ್ಟ್ಸ್ ತುಂಬಾ ಇಷ್ಟ. ಇವರೇ ಬೇಕು ಅಂತ ಹೇಳಿದ್ಮೇಲೆ ಇವ್ರಿಗೆ ಏನ್ ಬೇಕಿದ್ರು ಮಾಡಿ, ಅಂದ್ರೆ ಕಷ್ಟಪಡಿ ನೀವು ಕೂಡ ಕನ್ವಿನ್ಸ್ ಮಾಡಲ್ಲ ಅಂತ ಆಗಲ್ಲ ಅಂತಲ್ಲ, ನೀವೇನ್ ಎಫರ್ಟ್ ಹಾಕಿದೀರಾ. ಇವರೆಲ್ಲ ಹೆಂಗೆ ಅಂದ್ರೆ ನಂದು ಇಷ್ಟು ಬಜೆಟ್ ಯಾರು ಬರ್ತಾರೆ ಅವ್ರನ್ನ ಹಾಕೊಳ್ಳೋಣ ಅಂತ. ನಾನ್ ಅಂತೋಳಲ್ಲ, ನಾನ್ ಬೇಕು ಅಂದ್ರೆ ನನ್ನ ಕಾಸು ಮಾಡ್ಕೊಡಿ. ಈ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತೀರಾ ಅಂದ್ರೆ ಬೇಡಪ್ಪ, ನಾನು ಅದಲ್ಲ. ಅದ್ ಮೇ ಬಿ ಒಂದ್ 5 ವರ್ಷದ ಹಿಂದೆ ನಾನು ಇರ್ಬೋದು, ಬಟ್ ಇವಾಗ ನಾನು ಆ ಒಂದು ಪರಿಸ್ಥಿತಿಲಿ ಇಲ್ಲ. ಸೊ ರೈಟ್ ನೌ ನನ್ನ ಹತ್ರ ಒಂದು ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನೀವು ಕಾಣೆ ಆದ ಬೆನ್ನಲ್ಲೇ 777 ಚಾರ್ಲಿಯಲ್ಲಿ ನಿಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ರಕ್ಷಿತ್ ಶೆಟ್ಟಿ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತೀವಿ. ನನ್ ಪ್ರಾಬ್ಲಮ್ ಅದು, ನಾನು ಅವ್ರ ತರಾನೇ. ಅಂದ್ರೆ ಐ ಮೀನ್ ಲೈಕ್ ಐ ಬೀನ್ ವಿತ್ ದಟ್ ಟೀಮ್ ಅಲ್ಲ ಫಾರ್ ಅ ಲಾಂಗ್ ಟೈಮ್. ನನ್ ಸ್ವಲ್ಪ ಥಿಂಕಿಂಗ್ ಅವ್ರ ತರಾನೇ, ಅಂದ್ರೆ ಅವ್ರ ತಂಡದ ತರಾನೇ. ಬಿಕಾಸ್ ಲೈಕ್ 21 to 25 ಇಯರ್ ಇದೆಯಲ್ವಾ, ಆ ಏಜ್ ಅಲ್ಲಿ ನೀವು ತುಂಬಾ ಕಲಿತಾ ಇರ್ತೀರಾ. ನಿಮ್ದು ಇಡೀ ಲೈಫ್ ಸ್ಟ್ರಕ್ಚರ್ ಆಗ್ತಿರತ್ತೆ ಆ ಒಂದು ಏಜ್ ಅಲ್ಲಿ. ನಿಮ್ ಲೈಫ್ ಏನೇನ್ ಎಕ್ಸ್ಪೀರಿಯನ್ಸ್ ಆಗತ್ತೋ, ನಿಮ್ದು ಹೋಗೋ ಬರೋ ಎಲ್ಲ ಫುಲ್ ಲೈಫ್ ನೀವು ಅದ್ರ ಮೇಲೆ ಕ್ಯಾರಿ ಆಗ್ತೀರಾ. ನಂದು ಈ ಪೀಕ್ ಟೈಮು ನಾನು ಈ ತಂಡ ಜೊತೆ ಕಳೆದಿದ್ದೀನಿ. ಈ ತಂಡ ಹೇಗೆ ಯೋಚನೆ ಮಾಡುತ್ತೋ ನಂದು ಅದೇ ತರ ಮೈಂಡ್ ಸೆಟ್ ಇದೆ. ಸೊ ಅಫ್ಕೋರ್ಸ್ ಐ ಆಮ್ ಇನ್ಸ್ಪೈರ್ಡ್ ಬೈ ರಕ್ಷಿತ್ ಶೆಟ್ಟಿ ಸರ್. ಅಂಡ್ ಅವ್ರ ಐಡಿಯಾಲಜೀಸ್ ಎಲ್ಲ ತುಂಬಾ ಇಷ್ಟ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ಮೇಲೆ ನಿಮಗೆ ನಾರ್ಮಲ್ ಟೀಮ್ ಜೊತೆ ವರ್ಕ್ ಮಾಡಕ್ ಆಗಲ್ಲ. ನಿಮಗೆ ನಾರ್ಮಲ್ ಅಂದ್ರೆ ನಾನು ಹೇಳ್ತಿರೋದು, ಕೆಲವರು ಎಷ್ಟು ಜುಗಾಡ್ ಮಾಡಿ ಶೂಟ್ ಮಾಡ್ತಾರೆ ಅಂದ್ರೆ ಯಾಕೆ ಒಪ್ಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ ಕೆಲವು ಸತಿ. ಸೊ ಅಂತದೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ, ಓ ಮೈ ಗಾಡ್, ಎಷ್ಟು ಪ್ರೊಫೆಷನಲ್ ಟೀಮ್ ಅಲ್ವಾ ಅದು. ಎಷ್ಟು ಚೆನ್ನಾಗಿ ಸ್ಟೋರಿ, ಎಷ್ಟು ಟೈಮ್ ವರ್ಕ್ ಮಾಡ್ತಾರೆ, ಒಂದು ಸ್ಟೋರಿ ತರ್ತಾರೆ ಅಂದ್ರೆ ಆಡಿಯನ್ಸ್ಗೆ, ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ. ಅಂತ ಪ್ಯಾಷನ್ ನಂಗೆ ಯಾವ ಮೂವಿಲೂ ಕಾಣಿಸಲ್ಲ, ಯಾವ ಟೀಮಲ್ಲೂ ಕಾಣಿಸಲ್ಲ. ಅದಕ್ಕೆ ನಂಗೆ ಯಾವ್ದೋ ಮೂವಿನ ಯಾವ್ದೋ ತಂಡನ ಒಪ್ಕೊಳಕ್ ಆಗ್ತಿಲ್ಲ. ತಂಡನ ಫಸ್ಟ್ ಒಪ್ಕೊಬೇಕು. ಅಂಡ್ ಮೂವಿ ಮೇಕಿಂಗ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಸೆಸ್, ದೊಡ್ಡ ಪ್ರಾಸೆಸ್ ಅದು. ಫಸ್ಟ್ ಭೇಟಿ ಆಗ್ತೀವಿ, ಕತೆ ನನಗೆ ಹೇಳ್ತಾರೆ, ಆ ಕತೆ ನನಗೆ ಇಷ್ಟ ಆಗ್ಬೇಕು, ಆಮೇಲೆ ಪಾತ್ರದ ಮೇಲೆ ವರ್ಕ್ ಮಾಡ್ಬೇಕು. ಅದೆಲ್ಲ ಓಕೆ ಆದ್ರೂ ರೆನ್ಯುಮರೇಷನ್ ಓಕೆ ಆಗ್ಬೇಕು. ರೆನ್ಯುಮರೇಷನ್ ಓಕೆ ಆದ್ರೂ ಟ್ರೀಟ್ಮೆಂಟ್ ಓಕೆನಾ ಇಲ್ವಾ ಅಂತ ನೋಡ್ಕೊಬೇಕು. ಕೆಲವು ಸತಿ ಈ ಕ್ಯಾರವನ್ ಎಲ್ಲ ಕೆಲವರು ಲಕ್ಸುರಿ ಅನ್ಕೊಂಡ್ಬಿಡ್ತಾರೆ, ನೆಸೆಸಿಟಿ ಅದು. ಸ್ಪೆಷಲಿ ನಾನು ಇವಾಗಿರೋ ಟೈಮಲ್ಲಿ ನಾನು ಇವಾಗ ಸುಮ್ಮನೆ ನೆಡ್ಕೊಂಡು ಹೋಗ್ತೀನಿ ಅಂದ್ರೂ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ, ಆಮೇಲೆ ಅದಕ್ಕೂ ಬರುತ್ತೆ ಟ್ರಾಲ್ಸ್. ನೋಡಿ ಸಂಗೀತ ಶೃಂಗೇರಿ ನೆಡ್ಕೊಂಡು ಹೋಗ್ತಿದಾರೆ ಕೆಲ್ಸ ಇಲ್ದೆ ಅಂತ. ನೆಡ್ಕೊಂಡು ಹೋಗೋದು ತಪ್ಪು ಆಯ್ತಾ. ಅಂಡ್ ಯಪ್ಪ, ಅಂದ್ರೆ ಕೆಲವ್ರ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ, ನಾನು ಹೌ ಕ್ಯಾನ್ ಯು ಆಸ್ಕ್ ದಿಸ್ ಕ್ವಶನ್ ಅಂತ ಅನ್ಸ್ಬಿಡುತ್ತೆ ಕೆಲವು ಸತಿ. ಕೆಲವ್ರು ಕೇಳ್ತಾರೆ, ಇಲ್ಲ ಮ್ಯಾಮ್ ಕಾರ್ತಿಕ್ ಅಂತ, ನನ್ ಜೇಬಲ್ ಇಲ್ಲೇ ಇದು ಬೇಕಾ ನಿಮಗೆ ಅಂತ ಕೇಳಿ ನಂಗೆ ಸೀರಿಯಸ್ಲಿ ಗೋಬ ಬರುತ್ತೆ. ಹೌ ಕ್ಯಾನ್ ಯು ಆಸ್ಕ್ ಸಮ್ ಲೈಕ್ ದಿಸ್ ಕ್ವಶನ್, ಹೆಂಗ್ ಕೇಳ್ತೀರಾ ನೀವು? ಇದೇ ಕಾರಣ ನನಗೂ ಒಂದ್ಸತಿ ಕೆಲವು ಸತಿ ಮಾತಾಡ್ಸಕ್ಕೆ ಹೋಗ್ಬಾರ್ದು, ಐ ಕಾಂಟ್ಯಾಕ್ಟೇ ಮಾಡಕ್ ಹೋಗ್ಬಾರ್ದು ಅಂತ.
ಚೆನ್ನಾಗ್ ಬಂದ್ ಕೆಲವ್ರು ಮಾತಾಡ್ತಾರೆ, ಮಾತಾಡ್ಸಲ್ಲ ಅಂತ ಅಲ್ಲ, ತುಂಬಾ ಖುಷಿ ಬಂದ್ ಮಾತಾಡ್ತಾರೆ, ತುಂಬಾ ಖುಷಿ ಆಗತ್ತೆ ಭೇಟಿ ಆದಾಗ. ಇನ್ ಕೆಲವ್ರು ಇರ್ತಾರಲ್ವಾ, ಹಬ್ಬಾ ಆ ಬಿಗ್ ಬಾಸ್ ಸಂಗೀತ ಶೃಂಗೇರಿ ಬಂದಂಗ ಆಗತ್ತೆ ಅನ್ಸುತ್ತೆ, ಚಕ್ ಅಂತ ಬಂದು ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್, ಬೇಡ 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 ಅಂತ ಅನ್ಸುತ್ತೆ. ಬಟ್ ದಟ್ಸ್ ನಾಟ್ ದ ಟ್ರೂ ನೇಚರ್. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾಕೆ ಯಾರಾದ್ರೂ ಅಷ್ಟು ಅಗ್ರೆಸಿವ್ ಆಗ್ತಾರೆ ಅಂದ್ರೆ, ಒಬ್ಬ ಮನುಷ್ಯನಿಂದ ಊಟ ಮತ್ತೆ ನಿದ್ದೆ ಇದು ಎರಡನ್ನ ನೀವು ತೆಗೆದ್ರೆ ಆ ಮನುಷ್ಯ ಸೈಕೋ ಆಗ್ತಾನೆ. ಆ ಮನುಷ್ಯಂದು ನಿಜವಾಗಿರೋ ಭಾವನೆಗಳು ಹೊರಗಡೆ ಬರ್ತವೆ. ಈ ಮನೇಲಿ ಏನ್ ಮಾಡ್ತಾರೆ, ಈ ಮನೇಲಿ ಕಮ್ಮಿ ಆಗತ್ತೆ. ಅಂದ್ರೆ ಅವ್ರೇನ್ ಕಮ್ಮಿ ಮಾಡಲ್ಲ, ನಾವುಗಳೇ ಇಷ್ಟು ರೋಜರಿ ಕಳ್ಸಿದಾರೆ, ಇದನ್ನ ಒಂದ್ ವಾರಕ್ಕೆ ಉಳ್ಸ್ಕೊಬೇಕು ಅನ್ನೋ ತರ ನಾವ್ ಮಾಡ್ತೀವಿ. ಅವ್ರು ಕಮ್ಮಿ ಮಾಡಲ್ಲ, ಆಕ್ಚುಲಿ ಅವ್ರು ಕಳ್ಸ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ನಂಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋದು. ಬಿಟ್ರೆ ಕಳ್ಸ್ತಾರೆ, ಅವ್ರು ಖಾಲಿ ಆದ್ರೆ ಕಳ್ಸ್ತಾರೆ ಅಂತ. ನಾವುಗಳು ಸುಮ್ನೆ ಜಗಳ ಆಡ್ಕೊಂತಿದ್ವಿ ಆಯ್ತಾ. ಸೊ ಈ ಒಂದು ಊಟ ಇಷ್ಟಕ್ಕೆ ಡಿವೈಡ್ ಮಾಡ್ಕೊತಿದ್ವಿ, ಒಂದೊಂದ್ ದಿವಸ ಇಷ್ಟೇ ಚಪಾತಿ ಅಂತೆಲ್ಲ. ಇಮ್ಯಾಜಿನ್ ವಿನಯ್ ಅಂತವ್ರು ನಾವು 3 ರೊಟ್ಟಿ ಕೊಡ್ತಿದ್ವಿ ದಿನ, ಹೆಂಗ್ ತಿನ್ಬೋದು? ಅರ್ಧ ತಿಂತಿದ್ರು ಅವ್ರ ಪಾಪ, ಅವ್ರೇನೋ ಮಾತಾಡ್ತಿರ್ಲಿಲ್ಲ. ಆ ಬಾಡಿಗೆ ಅದ್ 3 ಚಪಾತಿ ಹೆಂಗ್ ಸಾಕಾಗತ್ತೆ? ಎಲ್ಲರೂ 3, ಈಶಾನಿನೂ 3 ತಿನ್ನೋದು, ವಿನಯನೂ 3 ತಿನ್ನೋದು. ದುಡ್ಡು ಬಾಡಿ ಡಿಫ್ರೆನ್ಸ್ ಇದೆ. ಆದ್ರೂ ನಾವ್ ಹಂಗ್ ಮಾಡ್ತಿದ್ದಾಗ ಅವ್ರ ಏನ್ ಬೇಡ ಅಂದಿಲ್ಲ. ಅಂದ್ರೆ ಒಗ್ಗಟ್ಟಲ್ಲಿ ಇರ್ಲೇಬೇಕು ನಾವು, ಇಲ್ಲಾಂದ್ರೆ ಮನೆ ನೆಡ್ಸಕ್ ಆಗಲ್ಲ. ಹೊಟ್ಟೆ ಹಸಿತಾ ಇದೆ, ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಷ್ಟು ಫ್ರೀ ಆಗಿದ್ರು ಕೂಡ ನಿದ್ದೆ ಮಾಡಕ್ ಬಿಡಲ್ಲ. ಏನಾಗತ್ತೆ ಇಮೋಷನ್ಗೆ? ಯಾವ ಇಮೋಷನ್ ನಾರ್ಮಲ್ ಆಗಿ ಇಷ್ಟು ಬರುತ್ತೋ ಅದು ಇಷ್ಟೇ ಕನ್ವರ್ಟ್ ಆಗತ್ತೆ, ಅನ್ನೋದು ಇನ್ನೂ ಜಾಸ್ತಿ ಆಗತ್ತೆ. ಅದೇ ಬಿಗ್ ಬಾಸ್. ನೀವು ನಿಮ್ಮ ಒರಿಜಿನಲ್ ಎಕ್ಸ್ಪ್ರೆಷನ್ಸ್ ನ ಹೊರಗಡೆ ತರ್ತೀರ. ನೀವು ಎಷ್ಟು ಅಗ್ಲಿ ಆಗ್ಬೋದು, ನೀವು ಎಷ್ಟು ಬ್ಯೂಟಿಫುಲ್ ಆಗ್ಬೋದು, ಆ ಶೋ ನಿಮ್ಗೆ ಎಲ್ಲರಿಗೂ ತೋರಿಸ್ಕೊಡುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.